press the bell icon on the YouTube app and never miss another update. Hi students, in the last class we have discussed what transistor mean and also it three characteristics: input, output and transfer characteristics. And in transfer characteristics we come to know the current gain. Even in the input characteristic, input resistance and output resistance, the dynamic or static. Dynamic andre variable irutte, static andre DC values irodu, AC values bandre dynamic resistance anta karitare. Innenu ವ್ಯತ್ಯಾಸ ಇಲ್ಲ ಅದರಲ್ಲಿ. ಆಲ್ರೆಡಿ ಗೊತ್ತಿದೆ ನಿಮಗೆ, ಇನ್ಪುಟ್ ವೋಲ್ಟೇಜ್ ಬೈ ಇನ್ಪುಟ್ ಕರೆಂಟ್ ಮಾಡಿದ್ರೆ ಡೈನಾಮಿಕ್ ರೆಸಿಸ್ಟೆನ್ಸ್ ಬರ್ತದೆ. ಸೊ ಐ ರೈಟ್ ದಟ್ ಒನ್. ದಿ ರೆಸಿಸ್ಟೆನ್ಸ್ ಆಫ್ ದಿ ಇನ್ಪುಟ್ ಬೇಕು ಅಂದ್ರೆ ಇನ್ಪುಟ್ ವೋಲ್ಟೇಜ್ ವೇರಿಯೇಷನ್ ಏನ್ ನಾವು ಮಾಡಿರ್ತೀವಿ VBE ಡಿವೈಡೆಡ್ ಬೈ ಚೇಂಜಸ್ ಇನ್ ದಿ ಇನ್ಪುಟ್ ಕರೆಂಟ್. ದಿಸ್ ಕಮ್ಸ್ ಇನ್ ಸರ್ಟನ್ ಓಮ್ಸ್. ಔಟ್ಪುಟ್ ರೆಸಿಸ್ಟೆನ್ಸ್ ಬೇಕು ಇದ್ರೆ ಡೆಲ್ಟಾ VCC we are varied the output voltage versus output current gives you the dynamic output resistance. ಇದು ಕಮ್ಮಿ ಇರುತ್ತೆ, ಇದು ಯಾವಾಗಲೂ ಹೈ ಇರುತ್ತೆ ಇನ್ ಕೇಸ್ ಆಫ್ ದಿ ಆಂಪ್ಲಿಫೈಯರ್. ಇವಾಗ ಒಂದು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಸ್ಟಡಿ ಮಾಡಿದ್ದೇವೆ. ಕರೆಂಟ್ ಗೇನ್ ಅನ್ನುವಂಥದ್ದು ಇನ್ಕ್ರೀಸ್ ಇನ್ ದಿ ಕರೆಂಟ್ ಅಟ್ ದಿ ಔಟ್ಪುಟ್ ಕಂಪೇರ್ ಟು ಇಟ್ ಇನ್ಪುಟ್ ಹೌ ಮಚ್ ಆಗುತ್ತೆ ಅನ್ನೋದು. ಇದನ್ನ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತ ಕೂಡ ಕರೀತೀವಿ. ಸಿ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ಸಿಇ ಕಾನ್ಫಿಗರೇಷನ್. ಸಿಇ ಮೋಡಲ್ ಇದ್ದಾಗ ನಾವು ಸ್ಟಡಿ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ಆಂಪ್ಲಿಫೈಯರ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿ. ಇದಕ್ಕೆ ನಾವು ಬೀಟಾ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಕರೆದಿದೆ. ಹೌ ದಿಸ್ ವರ್ಕ್ಸ್ ಆಸ್ ಅನ್ ಆಂಪ್ಲಿಫೈಯರ್. ನೀವೀಗ ಎಂಟ್ರೆನ್ಸ್ ದೃಷ್ಟಿಯಲ್ಲಿ ನೋಡಿದಾಗ ಓನ್ಲಿ ಇಕ್ವೇಶನ್ಸ್ ಆರ್ ಮೋರ್ ಇಂಪಾರ್ಟೆಂಟ್, ಬರೆಯುವಂಥದ್ದು ಏನಿರಲ್ಲ. ಬಟ್ ಹೇಗೆ ವರ್ಕ್ ಮಾಡುತ್ತೆ, ಇನ್ಪುಟ್ ಅಂಡ್ ಔಟ್ಪುಟ್ ಫೇಜ್ ವೇರಿಯೇಷನ್ ಏನ್ ಬರುತ್ತೆ ಅದಕ್ಕೆ ರಿಲೇಟೆಡ್ ಇಕ್ವೇಶನ್ಸ್ ಮೇಲೆ ಇಲ್ಲಿ ಪ್ರಾಬ್ಲಮ್ಸ್ಗಳು ಆಂಪ್ಲಿಫೈಯರ್ಸ್ ಇಕ್ವೇಶನ್ಸ್ ಗಳ ಮೇಲೆ ತುಂಬಾ ಬರ್ತಾ ಇದೆ. ಇದರೊಟ್ಟಿಗೆ ಈಗಾಗಲೇ ಹೇಳಿದೆ, ಬೀಟಾ ಬರ್ದಿದ್ರಿ ಡೆಲ್ಟಾ IC ಬೈ ಡೆಲ್ಟಾ IB at constant output voltage, and also IE is equal to IB plus IC. ಇದೆ ನಮ್ಮ ಆಂಪ್ಲಿಫೈಯರ್ ಆಗಿ ಹೇಗೆ ವರ್ಕ್ ಮಾಡ್ತದೆ ಅಂತ ನೋಡಿ. Here it is VBE at the input and VCE at the output ಇರುತ್ತೆ. So input equation ನೋಡಿ, applying KVL input ಅಂತ ತಗೊಂಡ್ರೆ, let us if you take it is minus VBB, that is input ಅಂತ ಕರೀತೇನೆ, input, and IBRB according to Ohm's law it is right, IBRB as it is a P region VBE plus VBE equal to 0, or voltage in is equal to VBE plus IBRB ಇದೆ. ಇದು equation 1 ಇಟ್ಕೊಂಡಿರಿ. ಇದು ಫಸ್ಟ್ ಇನ್ಪುಟ್ ಅಲ್ಲಿ ನೋಡಿ. ಹಾಗೆ ಔಟ್ಪುಟ್ ಅಲ್ಲಿ ತಗೊಂಡ್ರೆ ಇಷ್ಟನ್ನೇ ತಗೊಳ್ಳಿ. ಹೀಗೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅಪೋಸಿಟ್ ಮೈನಸ್ VCE ನೋಡಿ, ಕರೆಂಟ್ ಹೀಗೆ ಬರ್ತಾ ಇದೆ, ಇದು ಅಪೋಸಿಟ್ ತಗೋತೀರಿ. ಹಾಗೆ ಬಂದಾಗ ಇದು ಅಪೋಸಿಟ್ ಮೈನಸ್ ICRC, ಬಟ್ ಇಟ್ ಈಸ್ ಪ್ಲಸ್ VCC is 0, ಆರ್ ಔಟ್ಪುಟ್ ವೋಲ್ಟೇಜ್ VC is equal to VCC minus ICRC. ಇದು ಇಕ್ವೇಶನ್ 2. ಇದು ಔಟ್ಪುಟ್ ಇಕ್ವೇಶನ್ ಇದೆ ನಮಗಿಲ್ಲಿ, ಇಲ್ಲಿ ಇನ್ಪುಟ್ ಇಕ್ವೇಶನ್. I think you followed how we have taken. ಇದು ನಮಗೆ ಮೈನಸ್ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದೆ. KVL ಅಪ್ಲೈ ಮಾಡೋ ಹೋಗುವಾಗ ನೆಗೆಟಿವ್ ಬಂದ್ರೆ ನೆಗೆಟಿವ್, IBRB ಪಾಸಿಟಿವ್. ಇಲ್ಲಿ ಹೋಗುವಾಗ ಇದು ಕರೆಂಟ್ ನೋಡಿ ಈ ದಿಕ್ಕಲ್ಲಿದೆ, ಈ ವೋಲ್ಟೇಜ್ ಪಾಸಿಟಿವ್ VB 0. ನೀವು V in ಬೇಕು ಅಂದ್ರೆ ಇಕ್ವೇಶನ್ ಬಂತು VBE ಪ್ಲಸ್ IBRB. ಹಾಗೆ ನಾವು ಇಲ್ಲಿಂದ ಹೊರಟ್ರೆ ನೋಡಿ, ಹೀಗೆ ಹೋಗುವಾಗ ಕರೆಂಟ್ ಅಪೋಸಿಟ್ ಬರ್ತಾ ಇದೆ ಅಂದ್ರೆ ದಿಸ್ ವೋಲ್ಟೇಜ್ ಇಸ್ ಮೈನಸ್, ಅಪೋಸಿಟ್ ಎದುರಿಗೆ ಬರುತ್ತೆ ಅಂದ್ರೆ. So now here it is ICRC, again this voltage is plus, ತಗೊಂಡ್ರೆ VCC 0 or VC is VCC minus ICRC ಇದೆ. ಈಗ ನಾವು ಇಲ್ಲಿ ಏನು ಕೊಟ್ಟಿಲ್ಲ ಇನ್ಪುಟ್ ಅಲ್ಲಿ, ಇದು ಆಂಪ್ಲಿಫೈರ್ ಸರ್ಕ್ಯೂಟ್ ಅಲ್ಲ, ಆಂಪ್ಲಿಫೈರ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ. ಆಗ ಹೇಳಿ
ಈಗ ನಾನಿಲ್ಲಿ ಏನೂ ಕೊಟ್ಟಿಲ್ಲ. ಹೇಗಿರುತ್ತೆ ಅಂದಾಗ when we given some input above the junction potential, so there may be some constant value of current IB generates out of I some IB IC for no input. First V in ನೀವು ಕೊಟ್ಟಿದ್ರು low input V in, that what we supply from AC source other is 0. IB and VCE, IB constant, VBE constant ನೋಡಿ IC constant ಆಗುತ್ತೆ, IC constant ಇರುತ್ತೆ, VBE constant ಇಡ್ತೇವೆ and VBE constant ಇಡ್ತೇವೆ. IC constant ಇರುತ್ತೆ. ನಾವು ಸಿಗ್ನಲ್ ಕೊಡಬೇಕು. ಸಿಗ್ನಲ್ ಕೊಡ್ಲಿಕ್ಕೆ ಆಂಪ್ಲಿಫೈಯರ್, ವೀಕ್ ಸಿಗ್ನಲ್ ಆಂಪ್ಲಿಫೈಯರ್ ಅಂದ್ರೆ ಏನು ಅಂತ ಹೇಳಲಿಲ್ಲ. ಲೆಟ್ಸ್ ಐ ವೇಟ್, ಜಸ್ಟ್ ಐ ವಿಲ್ ಸೇ ಅಂಡ್ ಕಮ್ ಟು ದಟ್. This weak signal, AC signal given to this weak value of AC signal code. Amplifier is a device which amplifies the input signal. Amplification means increasing the strength of the input signal without deforming or affecting the waveform and frequency. Input wave in a waveform ಆಗಿರಲಿ, ಫ್ರೀಕ್ವೆನ್ಸಿ ಆಗಲಿ ವೇರಿ ಮಾಡಿದಾಗೆ ಅವುಗಳ ವ್ಯಾಲ್ಯೂಸ್ ಅನ್ನ ಮ್ಯಾಗ್ನಿಫೈ ಮಾಡುವಂಥದ್ದು, ಇನ್ಕ್ರೀಸ್ ಮಾಡೋದು. ಸ್ಟ್ರೆಂತ್ ಆಫ್ ದಿ ಸಿಗ್ನಲ್ ವಿ ಇನ್ಕ್ರೀಸ್. ಸ್ಟ್ರೆಂತ್ ಆಫ್ ದಿ ಸಿಗ್ನಲ್ ಮೀನ್ಸ್ ಇಟ್ ಮೇ ಬಿ ದಿ ಎನರ್ಜಿ ಮೀನ್ಸ್ ಪವರ್ ಆರ್ ವೋಲ್ಟೇಜ್ ಆರ್ ಕರೆಂಟ್. ಪವರ್, ವೋಲ್ಟೇಜ್, ಕರೆಂಟ್ ವ್ಯಾಲ್ಯೂಸ್ ಇನ್ಪುಟ್ ಇಂದ ಔಟ್ಪುಟ್ ಇನ್ಕ್ರೀಸ್ ಮಾಡಿ ಕೊಟ್ರೆ ಆ ಡಿವೈಸ್ಗೆ ನಾವಿಲ್ಲಿ ಆಂಪ್ಲಿಫೈಯರ್ ಅಂತೇವೆ, ಪ್ರಾಸೆಸ್ಗೆ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಹಿಯರ್ ಆಲ್ರೆಡಿ ಯು ನೋ ಕರೆಂಟ್ ಗೇನ್ ಆಗತ್ತೆ ಅನ್ನೋದು ನೋಡಿದ್ರಿ. ಡೆಲ್ಟಾ IC by delta IB. IB is least, IC is more. Therefore, it is always greater than 1. So, you will get higher current than the input. There must be a gain, but it is a constant value. How it works andaga, suppose now a small signal at the input is superposed on the output. When it is superposed on the, a small input signal is given to this input part of the transistor circuit. Over and above the constant IB, IB starts fluctuating according to this variation. Proportionately, there is an increase in the fluctuation of IC. Because I more fluctuation starts, part will be taken by IB and remaining will be taken by IC. So the large fluctuation that gives small signal strength as a large signal 1. ಇಲ್ಲಿ ಬರೀತಾ ಇದ್ದೇನೆ, ಒಳಗೆ ಬರೀತೀನಿ, ಅಲ್ಲಿ ಬರ್ದಿರೋದ್ರಿಂದ. So don't be confused. It is the output of the V out versus T. ಏನಾಗತ್ತೆ ಅಂದ್ರೆ ಇಟ್ ಈಸ್ ಎ ಲಾರ್ಜ್ ಸಿಗ್ನಲ್ ಆಗಿ ಹೊರಗೆ ಬರುತ್ತೆ. ಇಲ್ಲಿ ಪ್ಲಸ್ ವೇವ್ ಫಾರ್ಮ್ ಇರೋದು ಇಲ್ಲಿ ನೆಗೆಟಿವ್ ಆಗತ್ತೆ, ಇಲ್ಲಿ ನೆಗೆಟಿವ್ ಇರೋದು ಇಲ್ಲಿ ಪಾಸಿಟಿವ್ ಆಗಿ ಬರುತ್ತೆ. ದೇರ್ ಈಸ್ ಎ ಫೇಸ್ ಡಿಫರೆನ್ಸ್ ಆಫ್ ಇನ್ಪುಟ್ ಔಟ್ಪುಟ್ ಬರುತ್ತೆ. ನೋಡುವಾಗಲೇ ಸಹಜ ಇದೆ, ಫಿಗರ್ ಅಲ್ಲೇ ಗೊತ್ತಾಗತ್ತೆ ನೋಡ್ರಿ. ಇದರಲ್ಲಿ ಕರೆಂಟ್ ನಿಮಗೆ ಕ್ಲಾಕ್ ವೈಸ್ ಇದೆ, ಇದರಲ್ಲಿ ಕರೆಂಟ್ ಆಂಟಿ ಕ್ಲಾಕ್ ವೈಸ್. ದಟ್ ಇಟ್ ಸೆಲ್ಫ್ ಸಜೆಸ್ಟ್. ಬಟ್ ಇಕ್ವೇಶನ್ ರೂಪದಲ್ಲಿ ಹೇಳ್ಬೋದು. ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಸ್ಮಾಲ್ ಕಾನ್ಸ್ಟೆಂಟ್ ಬೇಸ್ ಕರೆಂಟ್, ಕಾನ್ಸ್ಟೆಂಟ್ ಕಲೆಕ್ಟರ್ ಕರೆಂಟ್, ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ ಅಂಡ್ ಕಾನ್ಸ್ಟೆಂಟ್ ಇನ್ಪುಟ್ ಅನ್ನ ಮೇಂಟೈನ್ ಮಾಡಿದ್ದೇವೆ. ಟ್ರಾನ್ಸಿಸ್ಟರ್ ಕೀಪಿಂಗ್ ಇಟ್ ಈಸ್ ಅಂಡರ್ ಫಾರ್ವರ್ಡ್ ಬಯಾಸ್, ಇಟ್ ಈಸ್ ಅಂಡರ್ ರಿವರ್ಸ್ ಬಯಾಸ್, and transistor forward and reverse bias condition how we kept is almost in the middle of the active region. We kept under the middle of active region, almost middle of active region ನಲ್ಲಿ ಇಟ್ಟಾಗ it amplification ಗೆ ಸಹಾಯ ಮಾಡುತ್ತೆ. ಇದರ ಪ್ರಕಾರ ಆಗ ನಮಗೆ ಒಂದು ಇನ್ಪುಟ್ ಸಿಗ್ನಲ್ ಆಫ್ ಸ್ಮಾಲ್ ವೇರಿಯೇಷನ್ ಕೊಟ್ರೆ that variations are superposed with this constant value. This I increases added with this signal value. ಈಗ ನಾವು ಒಬ್ಬರನ್ನ ಡ್ಯಾನ್ಸ್ ಮಾಡಿಸಿದ್ರೆ 100 ಜನ ಡ್ಯಾನ್ಸ್ ಮಾಡ್ತಾರೆ ಕ್ಲಾಸ್ ರೂಮ್ ನಲ್ಲಿ, ಅದೇ ಫ್ರೀಕ್ವೆನ್ಸಿ. ಹಾಗೆ ಇಲ್ಲಿ ನಾವು ಇದು ಒಂದು ಬಂದಿದೆ, ಆಲ್ರೆಡಿ 100 ಇಲೆಕ್ಟ್ರಾನ್ ಹೋಗ್ತಾ ಇದ್ದಾವೆ, ಅವುಗಳು ಕೂಡ ಇಫೆಕ್ಟ್ ಆಗುತ್ತೆ. ಹಾಗಾಗಿ ಸೊ ದಿಸ್ ಫ್ಲಕ್ಚುಯೇಷನ್ ಇನ್ ದಿ ಎಮಿಟರ್ ಕರೆಂಟ್ ಕರೆಸ್ಪಾಂಡಿಂಗ್ಲಿ ಚೇಂಜಸ್ ಇನ್ ದಿ ಬೇಸ್ ಕರೆಂಟ್ ಅಂಡ್ ಕರೆಸ್ಪಾಂಡಿಂಗ್ ಚೇಂಜಸ್ ಇನ್ ದಿ ಕಲೆಕ್ಟರ್ ಕರೆಂಟ್. Large changes in the collector current comes because of this transistor work
as an amplifier here at the middle of the active region. ಆದರೆ ಫೇಸ್ ಚೇಂಜಸ್ ಡೈರೆಕ್ಷನಲ್ ಕರೆಂಟ್ ಮೇಲೆ ಹೇಳಿದೆ ಇಲ್ಲಿ, ಬಟ್ ಹೇಗಾಗತ್ತೆ ಅಂತ ಹೇಳಿದಾಗ ನೋಡಿ ಇಲ್ಲಿ ಇಕ್ವೇಶನ್ ನಾವೇನ್ ಮಾಡಿದೀವಿ, ವಿ ಇನ್ಪುಟ್ ಅಲ್ಲಿ ಸ್ಮಾಲ್ ಚೇಂಜಸ್ ಅನ್ನ ತರ್ತೇವೆ. ದಟ್ ಚೇಂಜಸ್ ಇನ್ ದಿ ವಿ ಬಿ ಪ್ಲಸ್ ಚೇಂಜಸ್ ಇನ್ ದಿ ಐ ಬಿ ಅಂಡ್ ಆರ್ ಬಿ. But this is zero. Input we are not changed. This base biasing is kept constant, but this is fluctuation started. Idu zero adre illi IB changes take place. Change in input voltage by superposing with the input weak AC signal, we got changes in the IB. Changes in the IB RB. RB is constant. Then changes in the IB. RB remains same, delta IB bharat. Then what happens, come to the output. This circuit nodidri, second part node. Illi changes in VCE is equal to changes in VCC minus RC into changes in IC. We are not changing the output. That means here it is zero. This fluctuation is not admitted. It remains constant. ಇದನ್ನ ಬೆಟರ್ IBB ಬರೀರಿ, ಚೆನ್ನಾಗಿರುತ್ತೆ. IBB ನಿಮ್ಮ ಕನ್ಫ್ಯೂಷನ್ ಮಾಡಿ. ಇನ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇಟ್ಟಿದ್ದೇವೆ, ಹಾಗೇನೆ ಇಲ್ಲಿ VBB ಬಿಕಮ್ ಝೀರೋ, ದಿಸ್ ಉಳಿತದೆ. ಇಲ್ಲಿ ಝೀರೋ ಆಗೋದ್ರಿಂದ ಡೆಲ್ಟಾ VCE ಔಟ್ಪುಟ್ ವೋಲ್ಟೇಜ್ ಇಸ್ ಮೈನಸ್ RC ಇಂಟು ಡೆಲ್ಟಾ IC. We got. Therefore, see, amplification of voltage. Amplification of voltage ನೋಡ್ತೀರಿ ಅಂತಾದ್ರೆ AV ಅಂತ ಬರೀತೇವೆ. Amplification of voltage or voltage gain, which we call voltage gain. Output voltage by output current, input voltage VE. V in anta bardide, VCE by V in. So V idu minus delta IC into RC by delta IB into RB. What is this? Nothing but current gain, that minus beta into RC by RB. So we got the expression for voltage gain. Voltage gain of the transistor, negative sign indicates there is a phase reversal for input to output baratte. Input positive signal here become negative signal. 180 out of phase in the signal, but amplify of voltage agatte. Idu amplification of current. It is resistance gain ante. Large resistance ide, but gain alli helalla. Output resistance is more than input irutte. There is a large greater than 1. Beta is greater than 1. It is also higher value irutte. Power gain nodtivi antidre voltage gain into current gain. Magnitude al tagondre power gain. So there is a power gain, voltage gain and current gain possible. Andre output signal increases in all the three. ನಾವು ಯಾವುದೇ ಒಂದು ಸರ್ಕ್ಯೂಟ್ ಅಲ್ಲಿ ನೋಡ್ಬೇಕಾದ್ರೆ ಕರೆಂಟ್ ಏನಾಗುತ್ತೆ, ವೋಲ್ಟೇಜ್ ಏನಾಗುತ್ತೆ, ಪವರ್ ಔಟ್ಪುಟ್ ಏನಾಗುತ್ತೆ. ಹಿಯರ್ ಪವರ್ ಇನ್ಕ್ರೀಸಸ್, ಇನ್ಪುಟ್ ಕಂಪೇರ್ ಟು ಔಟ್ಪುಟ್, and current increases, voltage increases. That we say the signal strength increases in voltage, current and power. That is what we say, the signal strength we increase in respect of power, voltage and current without deforming the waveform and the frequency. Frequency of the input and output same, frequency same irutte, waveform same irutte, shape of the waveform is not changing, but magnitude changes. There is a phase reversal of 180 takes place. ಇಲ್ಲಿ ಬೇರೆ ಅರ್ಥ ಆಗದಿದ್ರು ಇಷ್ಟು ಗೊತ್ತಿರಬೇಕು. ಫೇಸ್ ರಿವರ್ಸಲ್ ಇದೆ ಇನ್ಪುಟ್ಟಿಗೂ ಔಟ್ಪುಟ್ಟಿಗೂ, ಮತ್ತು ಈ ಇಕ್ವೇಶನ್ಗಳು ಬೇಕಾಗತ್ತೆ ಇಂಪಾರ್ಟೆಂಟ್ ಆಗಿ. I rewrite once again, but I think you are followed
how this amplification is. But ಇಲ್ಲಿ ಪವರ್ ಗೇನ್ ಇದೆ, ಟ್ರಾನ್ಸ್ಫಾರ್ಮರ್ ನಲ್ಲಿ ಪವರ್ ಗೇನ್ ಆಗಲ್ಲ, ಅಲ್ಲಿ ಕರೆಂಟ್ ಗೇನ್ ಆಗಬಹುದು at the cost of voltage, or voltage gain ತಗೊಂಡ್ರೆ at the cost of current. There is a power loss. Transformer cannot give the power gain, here it gives the power gain. Transistor works as an amplifier in which all the three signals strength increases. ಇದು ವೇವ್ ಫಾರ್ಮ್ ಆಫ್ ದಿ ಔಟ್ಪುಟ್ ಏನಾಗಿದೆ ನೋಡಿ. So take a snapshot for your reference. I rewrite the equations which are important before going to the next part. Along with these equations, transfer characteristic ಅಲ್ಲಿ ನೋಡಿದ್ರಿ ಕರೆಂಟ್ ಗೇನ್ ಅಂತೆ. ಫಸ್ಟ್ ಇಕ್ವೇಶನ್ ಕರೆಂಟ್ ಗೇನ್ ಬೀಟಾ, ಸ್ಟ್ಯಾಟಿಕ್ ಆದ್ರೆ IC by IB, ಡೈನಮಿಕ್ ಆದ್ರೆ ಡೆಲ್ಟಾ IC by ಡೆಲ್ಟಾ IB. ಸೆಕೆಂಡ್ ವೋಲ್ಟೇಜ್ ಗೇನ್ AV, which is nothing but minus beta into RC by RB. Third power gain AP, which is nothing but AV into beta. This gives you minus beta square into RC by RB. This is a power gain because voltage gain into current gain. Significance of negative side is input and output signal has phase difference of pi radian. Frequency of signal same. All other gains. ಇನ್ನೊಂದು important transconductance ಅಂತ. Transconductance across the transistor. Transconductance beta by Rin ಇಂದ ಮೆಜರ್ ಮಾಡ್ತೀವಿ. RBN, Rin ಅಥವಾ RB. ಟ್ರಾನ್ಸ್ಕಂಡಕ್ಟನ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಇದು ಇಕ್ವೇಶನ್ಸ್, ಇವುಗಳಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಕರೆಂಟ್ ಗೇನ್, ವೋಲ್ಟೇಜ್ ಗೇನ್, ಪವರ್ ಗೇನ್, RC by RB is output current and output resistance and input resistance ಮೇಲೆ. ಇಲ್ಲಿ ಏನ್ ನೋಡಿದ್ರಿ ನೀವು, ಇಟ್ ಈಸ್ ಟ್ರಾನ್ಸಿಸ್ಟರ್ ಅಂಡರ್ ಕಾಮನ್ ಎಮಿಟರ್. ಅದೇ ನೀವು ಸೆಕೆಂಡ್ ಒನ್ in common base configuration ನೋಡಿದ್ರಿ, base is common for both input and output. ಇದು IB ಇರುತ್ತೆ, IC ಇರ್ತದೆ, ಇಲ್ಲಿ ಔಟ್ಪುಟ್ ತಗೊಳ್ತೇವೆ IE ಇನ್ಪುಟ್. ಇಲ್ಲಿ ಕೂಡ ನಾವು ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಡ್ರಾ ಮಾಡಿದ್ರಿ. ಇದಕ್ಕೆ ವೇರಿಯೇಷನ್ ಆಫ್ ಇನ್ಪುಟ್ IE versus IC linear, keeping VCB constant, is a linear curve. Delta IC by delta IE. This is called as the alpha of a transistor, which is a delta IC by delta IB, VCB and common
collector common base configuration, IC by IE. And this value of alpha, that in case of that, and another already in C configuration, beta we written delta IC by delta IB at constant output VC. ಎರಡರಲ್ಲಿಯೂ ಕೂಡ ನೋಡಿದ್ರೆ it is greater than 1, it is less than 1, because IC is always less than IE. What is the value of alpha ranging is 0.95 to 0.99. What is the beta range is 20 to 500. ರೇಂಜ್ ಹಾಗಾದ್ರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಕರೆಂಟ್ ವೋಲ್ಟೇಜ್ ಮೇಲಲ್ಲ, ಪರ್ಸೆಂಟೇಜ್ ಆಫ್ ಡೋಪಿಂಗ್. ಇವು ಎರಡರ ವ್ಯಾಲ್ಯೂ ಕೂಡ ಡಿಪೆಂಡ್ಸ್ ಆನ್ ಡೋಪಿಂಗ್. more doping in doping percentage in the ಜಾಸ್ತಿ ಮಾಡಿದಾಗೆ ಡೋಪಿಂಗ್ ಇನ್ಕ್ರೀಸ್ ಮಾಡಿದ್ರೆ alpha value decreases, beta value also decreases. Doping of the junction decrease ಮಾಡಿದ ಹಾಗೇನೆ ನಮಗೆ ಆಗ್ತಕ್ಕಂಥ ಕಾರಣ ಏನು ಅಂದ್ರೆ ನೋಡಿ, ಕಾಮನ್ ಎಮಿಟರ್ ಅಥವಾ ಇದರಲ್ಲೇ ತಗೊಂಡ್ರೆ ಏನಾಗತ್ತೆ, ಡೋಪಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಿದ ಇನ್ ದಿ ಬೇಸ್, ಡೋಪಿಂಗ್ ಬೆಟರ್ ಇನ್ ಬೇಸ್ ರೀಸನ್ ನಲ್ಲಿ ಡೋಪಿಂಗ್ ಮೇಲೆ ಡಿಪೆಂಡ್ ಆಗತ್ತೆ. ಇಫ್ ಯು ಇನ್ಕ್ರೀಸ್ ದಿ ಡೋಪಿಂಗ್ ಇನ್ ದಿ ಬೇಸ್, ಆಲ್ಫಾ ಡಿಕ್ರೀಸಸ್, ಬೀಟಾ ಡಿಕ್ರೀಸಸ್. ಕಾರಣ ಈ ಟ್ರಾನ್ಸಿಸ್ಟರ್ ನಲ್ಲಿ ಬೇಸ್ ಅಲ್ಲಿ ನಾವು ಡೋಪಿಂಗ್ ಜಾಸ್ತಿ ಮಾಡ್ತೀವಿ, ಯಾವುದೇ ಟೈಪ್ ಏನಾಗತ್ತೆ, ಬೇಸ್ ಕರೆಂಟ್ ಇನ್ಕ್ರೀಸ್. ಅಂಡ್ ಯು ನೋ ದಟ್ I is equal to IC plus IB. If you increase the doping, IB increases compared to IC. For a given IE remains constant. For a given IE, ಬೇರೆ ಬೇರೆ ಟ್ರಾನ್ಸಿಸ್ಟರ್ ತಗೊಳ್ತೀರಿ, having different doping percentage. As doping percentage increase ಆಗುತ್ತೆ, ಆಗ IB increases, IC decrease ಆಗುತ್ತೆ. IC by IE constant, IC decrease ಆದರೆ alpha decreases. Therefore, as you increase the doping in base, alpha decreases. ಹಾಗಾದ್ರೆ ಬೀಟಾ ಯಾಕೆ ಡಿಕ್ರೀಸ್ ಆಗುತ್ತೆ ಅಂದ್ರೆ IC decreases, IB increases. ನೋಡಿ, ಡಿನಾಮಿನೇಟರ್ ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂಮರೇಟರ್ ಡಿಕ್ರೀಸ್ ಆಗುತ್ತೆ, ಅಗೇನ್ ಬೀಟಾ ಡಿಕ್ರೀಸಸ್. ಹಾಗಾಗಿ alpha and beta of the transistor depends upon doping percentage in the base. More and more doping in the base, value of alpha goes on decreases. ಆದರೆ ಎಷ್ಟು ಬೇಕಾದ್ರೂ ಡೋಪಿಂಗ್ ಮಾಡಕ್ ಆಗಲ್ಲ, ಮ್ಯಾಕ್ಸಿಮಮ್ 5% ಅಂತೆ. 100ಕ್ಕೆ 5 ಆದ್ರೆ 0.95 ಕರೆಂಟ್ ಇಲ್ಲಿ ಜನರೇಟ್ ಆಗುತ್ತೆ. 1% ಮಿನಿಮಮ್, 0 ಮಾಡಕ್ ಬರಲ್ಲ, 1% ಮಿನಿಮಮ್. ಹಾಗಾಗಿ 0.95 ಈಸ್ ಅಂಡರ್ ಲೀಸ್ಟ್ ಡೋಪಿಂಗ್ ನಲ್ಲಿ ಇರುತ್ತೆ, ಸಾರಿ ಮ್ಯಾಕ್ಸಿಮಮ್ ಡೋಪಿಂಗ್. ಅಂಡ್ ಮಿನಿಮಮ್ ಡೋಪಿಂಗ್ ಬಂದ್ರೆ 0.99. ಆಸ್ ಯು ಇನ್ಕ್ರೀಸ್ ಆಲ್ಫಾ ಡಿಕ್ರೀಸಸ್, ಹೈಯೆಸ್ಟ್ ಡೋಪಿಂಗ್ ಇದ್ರೆ 0.95, ಲೀಸ್ಟ್ ಡೋಪಿಂಗ್ ಇದ್ರೆ 0.99. ಹಾಗೇನೆ ಬೀಟಾ ಕೂಡ ಹೈಯೆಸ್ಟ್ ಡೋಪಿಂಗ್ ಇದ್ರೆ 20, ಮಿನಿಮಮ್ ಡೋಪಿಂಗ್ ಇದ್ರೆ IB ಕಡಿಮೆ ಇರುತ್ತೆ, IC ಮ್ಯಾಕ್ಸಿಮಮ್ ಇರುತ್ತೆ, ಬೀಟಾ ಹೈ ವ್ಯಾಲ್ಯೂ. ಸೊ ವಿ ರಿಕ್ವೈರ್, ನಮಗೇನು ಟ್ರಾನ್ಸಿಸ್ಟರ್ಗಳು ಬೇಕು ಅದರ ಆಧಾರದ ಮೇಲೆ ಡೋಪಿಂಗ್ ಪರ್ಸೆಂಟೇಜ್ ಮೇಲೆ ಡಿಫರೆಂಟ್ ಟ್ರಾನ್ಸಿಸ್ಟರ್ಸ್ ಆರ್ ಡಿಸೈನ್. ಆಲ್ಫಾ ಅಂಡ್ ಬೀಟಾ ವ್ಯಾಲ್ಯೂಸ್ ಇರುತ್ತೆ. ಇದು ಒಂದು ವರ್ಡ್ ನೆನ್ಪಿಡಿ, ಡೋಪಿಂಗ್ ಇನ್ ದಿ ಬೇಸ್ ಜಾಸ್ತಿ ಮಾಡಿದ ಹಾಗೇನೆ ನಮಗೆ ಆಲ್ಫಾ ವ್ಯಾಲ್ಯೂ ಅಥವಾ ಬೀಟಾ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಆಲ್ಫಾ ಅಂತ ನಾವು ರೆಫರ್ ಮಾಡೋದು ಕಾಮನ್ ಬೇಸ್ ಕಾನ್ಫಿಗರೇಷನ್ಗೆ, ಕಾಮನ್ ಎಮಿಟರ್ ಕಾನ್ಫಿಗರೇಷನ್ಗೆ ಬೀಟಾ ಇರುತ್ತೆ. IC by IE is alpha, IC by IB is beta ಅನ್ನೋದು ನೆನ್ಪಿಡಿ. ಇವರಿಬ್ಬರ ಮಧ್ಯೆ ಒಂದು ರಿಲೇಷನ್ ಇದೆ, ಅದರ ಮೇಲೂ ಕ್ವಶನ್ಸ್ ಬರ್ತಾ ಇದೆ. ಲೆಟ್ ಅಸ್ ಐ ಗೋ ಟು ದ್ಯಾಟ್. ಐ ಹೋಪ್ ಯು ಆರ್ ಅಂಡರ್ಸ್ಟುಡ್. ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಲ್ಲಿ ಹೇಗೆ ನಾವು ಆಲ್ಫಾ ಡಿಫೈನ್ ಮಾಡಿದೀವಿ, ರೇಂಜ್ ಆಫ್ ಆಲ್ಫಾ ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ 1 ಇರುತ್ತೆ. ಮೋರ್ ದಿ ಡೋಪಿಂಗ್ ಲೆಸ್ ದಿ ವ್ಯಾಲ್ಯೂ ಆಫ್ ಆಲ್ಫಾ ಆಗುತ್ತೆ. ಬಟ್ ಇಟ್ ಈಸ್ ಆಲ್ಮೋಸ್ಟ್ 0.95 to 0.99 ವ್ಯಾಲ್ಯೂ ತಗೊಳ್ತದೆ. ಬೀಟಾ ಟೇಕ್ಸ್ ಡಿಫರೆಂಟ್ ವ್ಯಾಲ್ಯೂಸ್ from 20 to 500. So however you come to know IE is equal to IC plus IB.
If I divide this IE by, it is a relation between alpha and beta. IE by IC, IC by IC, IB by IC ಮಾಡಿದೆ. This you are knowing it is 1 by beta. This is 1. 1 by IC by IB is beta. This is alpha. ಇದು ರಿಲೇಷನ್ ನಮಗೆ. ಬಟ್ ಇದನ್ನ ಮೋರ್ ಸಿಂಪ್ಲಿಫೈ ಮಾಡಿ. ಆಲ್ಫಾ ಇಸ್ ಈಕ್ವಲ್ ಟು ನೋಡಿ ಬೀಟಾ ಬೈ 1 ಪ್ಲಸ್ ಬೀಟಾ. ಕಾಮನ್ LCM ತಗೊಂಡು ನೋಡಿದ್ರೆ ಎನಿ ಬೀಟಾ ವ್ಯಾಲ್ಯೂ ಬೀಟಾ ನ್ಯೂಮರೇಟರ್ 1 ಪ್ಲಸ್ ಬೀಟಾ ಆಗೋದ್ರಿಂದ ಆಲ್ಫಾ ಇಸ್ ಲೆಸ್ ದೆನ್ 1 ಆಗಿದೆ. ಹಾಗೇನೆ ಬೀಟಾ ನೋಡಿದ್ರೆ ಬೀಟಾ ಈ ಕಡೆಗೆ ತಂದ್ರೆ ನೀವು ಇದು 1 ಮೈನಸ್ 1 ಬೈ ಆಲ್ಫಾ. ಬೀಟಾ ಈ ಕಡೆ 1 ತರ್ತೀವಿ 1 ಮೈನಸ್ ಆಲ್ಫಾ ಆಲ್ಫಾ ಬೈ 1 ಮೈನಸ್ ಆಲ್ಫಾ. ಸೊ ದಿಸ್ ಡಿನಾಮಿನೇಟರ್ ಡಿಕ್ರೀಸಸ್, ಬೀಟಾ is greater than 1. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ. ಅವು ಕೂಡ ಬೇಕಾಗತ್ತೆ ನಿಮಗೆ, ಆಲ್ಫಾ ಅಂಡ್ ಬೀಟಾ ರಿಲೇಷನ್. ಈ ಫಾರ್ಮುಲಾಗಳ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ನಿಮಗೆ ಬರ್ತವೆ. ಆಲ್ಫಾ is equal to beta by 1 plus beta and beta is equal to 1 plus, sorry, beta is equal to alpha by 1 minus alpha. IE is equal to IC plus IB and V in is equal to delta VI, sorry, delta resistance input. Input resistance is delta VI by delta IB. Resistance output is delta V out by delta IC. So these are important relations. NEET, JEE ಅಥವಾ KCET ಅಲ್ಲಿ numerical problems are coming on the basis of these relations. And with this I am coming to the last application of the transistor as an oscillator. Amplifier. As an oscillator. LC oscillations we have studied in electromagnetic induction and AC circuits. What we have come to know that a capacitor is charged to a maximum value, and when it is connected to the inductor, the energy stored is dissipated in the form of magnetic energy. Here it is storing in the form of electric energy. When it appears in the magnetic energy and electric energy, this mutually starts for half cycle, the internally changes, and this oscillations we can see that permanently if there is no dissipation. If it has finite resistance for the L, then there is a dissipation of energy take place. So however, the energy stored is half Li square here. It is half CV square, and frequency of oscillation at resonance we have drawn it as LC. The same ilena losses agatte, some part of the output, some part of output is given to, some part of output is given to input. Then we call it as a feedback, and here it is called as a feedback oscillator. Feedback process. Output signal nalli irtakkanta energy we are giving at the input to compensate the losses that is taking place in the oscillation. Oscillation damped ಆಗುತ್ತೆ. ಇಲ್ಲಿವರೆಗೆ ಡ್ಯಾಂಪ್ ಆಗಲ್ಲ ಅಂದ್ರೆ ಐಡಿಯಲ್ ಕೆಪಾಸಿಟರ್ ಅಂಡ್ ಐಡಿಯಲ್ ಇಂಡಕ್ಟರ್ ಇದ್ದು ನೋ ಲಾಸ್ ಆಫ್ ಎನರ್ಜಿ ಆಗುತ್ತೆ.
ಲಾಸ್ ಆಫ್ ಎನರ್ಜಿ ಆಗತ್ತಾ ಇದ್ರೆ ಅಲ್ಲಿ ಲಾಸ್ ಆಗತ್ತೆ. ಆ ಲಾಸ್ ಅನ್ನ ಕಂಪನ್ಸೇಟ್ ಮಾಡ್ಲಿಕ್ಕೆ ಔಟ್ಪುಟ್ ಇಂದ ಸರ್ಟನ್ ಡ್ರಾ ಮಾಡಿ ಇನ್ಪುಟ್ ಕೊಡ್ತೀವಿ ಅಂತ ಆದ್ರೆ ವಿ ಕ್ಯಾನ್ ಗೆಟ್ ದಿ ಕಾನ್ಸ್ಟೆಂಟ್ ಔಟ್ಪುಟ್ ಸಿಗ್ನಲ್ ವಿತ್ ಸೇಮ್ ಫ್ರೀಕ್ವೆನ್ಸಿ ಅಂಡ್ ಎನರ್ಜಿ ಸಿಗತ್ತೆ. ಆ ಪಾರ್ಟ್ ಆಫ್ ಔಟ್ಪುಟ್ ಅನ್ನ ಇನ್ಪುಟ್ ಕೊಡ್ತಕ್ಕಂಥ ಪ್ರಾಸೆಸ್ಸಿಗೆ ಫೀಡ್ಬ್ಯಾಕ್ ಅಂತೇವೆ. ಇದರಲ್ಲಿ ಎರಡು ಟೈಪ್, ಪಾಸಿಟಿವ್ ಫೀಡ್ಬ್ಯಾಕ್ ಅಂತೇವೆ, ಇಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಆರ್ ಇನ್ ಫೇಸ್ ಇರ್ತದೆ, ಆರ್ ಇನ್ ಫೇಸ್ ಅಂಡ್ ಆಂಪ್ಲಿಫಿಕೇಶನ್ ನೋಡಿದ್ರೆ ಇಲ್ಲಿ ಎ ಅಪಾನ್ 1 ಮೈನಸ್ ಎ ಬೀಟಾ. ಪಾಸಿಟಿವ್ ಫೀಡ್ಬ್ಯಾಕ್ ಅಲ್ಲಿ ದಿಸ್ ಈಸ್ ಯೂಸ್ಡ್ ಫಾರ್ ಆಸಿಲೇಷನ್. ಎಲ್ಲಿಯಾದ್ರೂ ನಿಮಗೆ ಫೀಡ್ಬ್ಯಾಕ್ ಆಸಿಲೇಟರ್ ಯಾವ ಟೈಪ್ ಇದ್ದು ಅಂದ್ರೆ ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಪಾಸಿಟಿವ್ ಫೀಡ್ಬ್ಯಾಕ್, output and input, we are taken part of output in phase with the input. Another second one in this, it is the first one, negative feedback ante. Negative feedback alli output and input are out of phase by pi by. So amplification is whatever in the original divided by 1 plus a beta. Gain. Amplification changes in positive negative feedback is used in voltage gains circuit ಅಲ್ಲಿ ಉಪಯೋಗಿಸ್ತಾರೆ. ಆಸಿಲೇಷನ್ ಗೆ ನಾವು ಪಾಸಿಟಿವ್ ಫೀಡ್ಬ್ಯಾಕ್ ಯೂಸ್ ಮಾಡ್ತೇವೆ, ನೆಗೆಟಿವ್ ಫೀಡ್ಬ್ಯಾಕ್ ಇಸ್ ಯೂಸ್ಡ್ ಫಾರ್ ದಿ ವೋಲ್ಟೇಜ್ ಗೇನ್. ಯಾವ ಗೇನ್ ಇರುತ್ತೆ ಅದಕ್ಕೆ ಇಲ್ಲಿ ಫೀಡ್ಬ್ಯಾಕ್ ಆದ್ಮೇಲೆ ಬರೋ ಗೇನ್, ಏನು ವೋಲ್ಟೇಜ್ ಗೇನ್ ಆದ್ರೆ ವೋಲ್ಟೇಜ್ ಹಾಕೊಳ್ಳಿ, ಪವರ್ ಗೇನ್ ಇದ್ರೆ ಪವರ್ ಗೇನ್ ರಿಲೇಷನ್ ಬರುತ್ತೆ, ಅದು ವೋಲ್ಟೇಜ್ ಗೇನ್ ಸರ್ಕ್ಯೂಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಆಸಿಲೇಷನ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಐ ಥಿಂಕ್ ವಾಟ್ ಈಸ್ ಮೆಂಟ್ ಬೈ ಫೀಡ್ಬ್ಯಾಕ್ ಅಂತ ತಗೊಂಡೆ. ವಾಟ್ ಈಸ್ ಆಸಿಲೇಷನ್? ಆಸಿಲೇಷನ್ ಚಾರ್ಜ್ಡ್ ಕೆಪಾಸಿಟರ್ ವಿ ಆರ್ ಮೇಡ್ ಟು discharge through the inductor, then magnetic and electric energy start oscillation with a period. We have some period, and this oscillation is ideal capacitor, ideal inductor. Then the charge and energy will be fluctuating between the capacitor and inductor permanently. But because of finite resistance of the inductor or capacitor wire, that makes the energy to lose. This radiation energy we cannot get back from the circuit. So for this, if output of the value what we receive, we give feed input to the circuit to compensate this loss, and at a constant rate radiation can be put out, then we call it as a feedback. Positive feedback ಅಂದ್ರೆ ಏನು ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಗೆ ನೀವು ಸಿಗ್ನಲ್ ಕೊಡ್ತೀರಿ, ಅವು ಇನ್ ಫೇಸ್ ಇದ್ರೆ ಆಗ ನಾವು ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತೇವೆ. ಆ ಪ್ರಿನ್ಸಿಪಲ್ ಮೇಲೆ ಆಸಿಲೇಷನ್ ವರ್ಕ್ ಮಾಡುತ್ತೆ, ಅದು LC ಆಸಿಲೇಟರ್ ನಲ್ಲಿ. ಹಾಗೆ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಔಟ್ಪುಟ್ ಅಂಡ್ ಇನ್ಪುಟ್ ಆರ್ ಔಟ್ ಆಫ್ ಫೇಸ್ ಬೈ 90. ವೋಲ್ಟೇಜ್ ಗೇನ್ ಆಂಪ್ಲಿಫೈರ್ ಅಲ್ಲಿ ಏನ್ ನೋಡಿದ್ರಿ ಆ ಸರ್ಕ್ಯೂಟ್ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ಯು ಆರ್ ಅಂಡರ್ಸ್ಟುಡ್. ಲೆಟ್ ಅಸ್ ಸಿ ಹೌ ದಿಸ್ ಆಸಿಲೇಷನ್ ವರ್ಕ್ಸ್. ಇಷ್ಟೇ ಸಾಕು ನಿಮಗೆ. ಹೇಗೆ ಫೀಡ್ಬ್ಯಾಕ್ ಇರುತ್ತದೆ ಅನ್ನೋದಕ್ಕೆ ಒಂದು ಸರ್ಕ್ಯೂಟ್ ಫಿಗರ್ ಅನ್ನು ತೋರಿಸ್ತೀನಿ. ಕಾನ್ಸೆಪ್ಟ್ ಬಿಹೈಂಡ್ ಹೌ ಇಟ್ ವರ್ಕ್ಸ್ ಆಲ್ರೆಡಿ ಶೋನ್ ಟು ಯು. ಪಾಸಿಟಿವ್ ಫೀಡ್ಬ್ಯಾಕ್ ಆಸಿಲೇಟರ್. ಸೊ ನಿಮಗೆ ಈ ಸರ್ಕ್ಯೂಟ್ ಬರೀಲಿಕ್ಕೆ ಸುಲಭ ಆಗುತ್ತೆ. 3 ಸರ್ಕ್ಯೂಟ್ ಸೇಮ್, ಅಮೀಟರ್ ವೋಲ್ಟ್ಮೀಟರ್ ಕನೆಕ್ಟ್ ಮಾಡಿದ್ರೆ ಅದು ಕ್ಯಾರೆಕ್ಟರಿಸ್ಟಿಕ್ ಸ್ಟಡಿ ಮಾಡ್ತಕ್ಕಂಥದ್ದು. ಈಗ ನೀವು ಬೋರ್ಡ್ ಎಕ್ಸಾಮಿಗೆ ತಲೆ ಕೆಡಿಸ್ಕೊಳ್ಳದೆ ಇರೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಬೇಕಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸೊ ಇವಾಗ ಥಿಂಕ್ ಮಾಡಿ, ನಾವಿಲ್ಲೊಂದು ರೆಜಿಸ್ಟರ್ ಕೊಟ್ಟು ಇಲ್ಲಿಂದ ಒಂದು ಇನ್ಪುಟ್ ಸಪ್ಲೈ ಮಾಡ್ತೇವೆ, VBB ಅಂತ ಇರುತ್ತೆ. ಹಾಗೇನೆ ಇಲ್ಲಿ ಔಟ್ಪುಟ್ ಗೆ ಹೋಗ್ತೇವೆ. ಔಟ್ಪುಟ್ ಅಲ್ಲಿ ಇಲ್ಲಿ ಕೂಡ ಒಂದು ರೆಜಿಸ್ಟರ್ ಮತ್ತು ಅದಕ್ಕೆ ನಾವು ಔಟ್ಪುಟ್ ವೋಲ್ಟೇಜ್ ಸಪ್ಲೈ ಮಾಡ್ತೇವೆ.
ಬಿಕಾಸ್ ಇಟ್ ಈಸ್ ಕಲೆಕ್ಟರ್, ಎಮಿಟರ್ ಅಂಡ್ ಬೇಸ್. ಹೇಗೆ ಚೇಂಜ್ ಆಗತ್ತೆ ನಿಮಗೆ ಸುಲಭವಾಗಿ ನೆನಪಿಟ್ಕೊಳ್ಳೋದು ಹೇಗೆ? ಇಲ್ಲಿ ಸರ್ಕ್ಯೂಟ್ ಏನ್ ಮಾಡ್ತೇನೆ, ಮೊದಲು ಇವರನ್ನು ಇಲ್ಲಿಗೆ ತರ್ತೇನೆ. ಇವ್ರು ಇರ್ತಾರೆ, ಇದು ಫೀಡ್ಬ್ಯಾಕ್ ಏನಿದೆ ಇದು ಇರುತ್ತೆ VCC. ಇವ್ರು ಇಲ್ಲದೆ ನಾವು ಏನು ಮಾಡಿಫೈ ಮಾಡಕ್ ಬರಲ್ಲ. ಇದನ್ನ ಇಲ್ಲಿ ತೆಗೆದು ಬಿಡ್ತೇವೆ. VCC ಇರುತ್ತೆ, ಇಲ್ಲಿ ನಾವು ಟ್ಯಾಂಕ್ ಸರ್ಕ್ಯೂಟ್ ತರ್ತೇವೆ, ಕೆಪಾಸಿಟರ್ ಅಂಡ್ ಇಂಡಕ್ಟರ್. L frequency of oscillation ನೋಡಿ 1/2 pi root LC. ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಇಲ್ಲಿ ಔಟ್ಪುಟ್ ತಗೊಳ್ತೇವೆ, T21. So here we are making the part by induction effect. So another coil is placed. From this the signal can go to this. And ಇದನ್ನ ನಾವು ಇಲ್ಲಿ ಈ ಸರ್ಕ್ಯೂಟ್ ತಂದು ಕನೆಕ್ಟ್ ಮಾಡ್ತೇವೆ. ಇದು ಹೋಗಿಬಿಡುತ್ತೆ, ಬ್ಯಾಟ್ರಿ ಕನೆಕ್ಟ್ ಇರಲ್ಲ. ಇನ್ಪುಟ್ ಈಸ್ ನೋಡಿ, ಇದು ಇನ್ಪುಟ್ ಪಾರ್ಟ್, ಇದು ಔಟ್ಪುಟ್ ಪಾರ್ಟ್. ಔಟ್ಪುಟ್ ಪಾರ್ಟ್ ಅಲ್ಲಿ ಟ್ಯಾಂಕ್ ಸರ್ಕ್ಯೂಟ್ ಹಾಕಿದೀವಿ, LC ಆಸಿಲೇಷನ್ ಕ್ರಿಯೇಟ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಬರುತ್ತೆ, ಔಟ್ಪುಟ್ ತಗೋಬಹುದು. ಇಲ್ಲಿ ಬರೋ ಔಟ್ಪುಟ್ಟಿನಲ್ಲಿನೇ ಸ್ವಲ್ಪ ಭಾಗ ಒಳಗೆ ತಗೊಳ್ತೀವಿ. ಇಲ್ಲಿ T1 ಇದನ್ನ ತಗೊಂಡು ನಾವು ಇಲ್ಲಿ ಇನ್ಪುಟ್ ಕೊಟ್ಟಿವಿ. Now this is the feedback, positive feedback, because input and output wave form ಏನಿರುತ್ತೆ ಸೇಮ್ ಇರುತ್ತೆ, ಇನ್ ಫೇಜ್ ಇರುತ್ತೆ. ಅದರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಅಂತಾರೆ. ದಿ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಏನಿರುತ್ತೆ ನೋಡಿದ್ರೆ LC ವ್ಯಾಲ್ಯೂ ಮೇಲೆ ಇರುತ್ತೆ. ಸೊ ದಿಸ್ ಇಸ್ ದಿ LC ಆಸಿಲೇಷನ್ ಸರ್ಕ್ಯೂಟ್. ನೋಡಿದ್ರೆ ಹೇಗೆ ಔಟ್ಪುಟ್ ಇಂದ ಇನ್ಪುಟ್ ಕೊಟ್ಟಿದೆ. ಇಲ್ಲಿ ಇನ್ಪುಟ್ ಅಲ್ಲಿ ನಾವು ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ. ಇದು ಟ್ರಾನ್ಸಿಸ್ಟರ್ ಅನ್ನ ಇನ್ಪುಟ್ ನಲ್ಲಿ ಔಟ್ಪುಟ್ ಪಾರ್ಟ್ ಇಂದನೇ ಸಮ್ ಪಾರ್ಟ್ ಅನ್ನ ಡ್ರಾ ಮಾಡಿ ಕೊಟ್ಟಿದ್ದೀವಿ, ಫೀಡ್ಬ್ಯಾಕ್. ಇಲ್ಲಿ ಏನ್ ಫೇಜ್ ಇರುತ್ತೆ ಅದೇ ಫೇಜ್ ಬರೋದ್ರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಅಂತೇವೆ. ಆಸಿಲೇಷನ್ಸ್ ವಿ ಕ್ರಿಯೇಟ್ ಆಸ್ ಇಟ್ ಕಮ್ಸ್ ಟು ದಿಸ್. ಹಿಯರ್ ಚಾರ್ಜಿಂಗ್ ಇರುತ್ತೆ, ಒಂದ್ ಸರಿ ಸ್ಟಾರ್ಟ್ ಆದ್ಮೇಲೆ ವೇವ್ ಸಿಗ್ನಲ್ ಪಾಸ್ ಆಗುತ್ತೆ, ಡಿಸಿಪೇಷನ್ ನಡೆದು ಸರ್ಕ್ಯೂಟ್ ಆನ್ ಆಗುತ್ತೆ. ಇದು LC ಆಸಿಲೇಷನ್ ಫೀಡ್ಬ್ಯಾಕ್ ಆಸಿಲೇಟರ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್. ದಿಸ್ ಈಸ್ ವಾಟ್ ದಿ ಕಂಪ್ಲೀಟ್ ಟ್ರಾನ್ಸಿಸ್ಟರ್ ನಲ್ಲಿ ನೀವು ನೋಡ್ಬೇಕಾಗಿದ್ದು. ಇದರ ಮೇಲೆ ಏನ್ ಕ್ವಶನ್ಸ್ ಬಂದಿದಾವೆ ಬರಬಹುದು ಅನ್ನೋದನ್ನ ನೋಡೋಣಂತೆ. ಸೊ ದೀಸ್ ಆರ್ ಟ್ರಾನ್ಸಿಸ್ಟರ್ ಅಂದ್ರೆ ಏನಂತ ನೋಡಿದ್ರಿ, 3 ಟರ್ಮಿನಲ್ 2 ಜಂಕ್ಷನ್ ಡಿವೈಸ್ ವಿಚ್ ಆಪರೇಟ್ಸ್ ಆನ್ 3 ಟರ್ಮಿನಲ್ಸ್. DC ಸರ್ಕ್ಯೂಟ್ ಮಾತ್ರ ವರ್ಕ್ ಮಾಡತಕ್ಕಂಥದ್ದು. 2 ಟರ್ಮಿನಲ್ ಇದೆ. ಇನ್ಪುಟ್ ಸಿಗ್ನಲ್ ಲೋ ರೆಸಿಸ್ಟೆನ್ಸ್ ಇಂದ ಹೈ ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಗೆ ಕ್ಯಾರಿ ಮಾಡ್ತೇವೆ ವಿದೌಟ್ ವೇರಿಯಿಂಗ್ ದಿ ವೇವ್ ಫಾರ್ಮ್ ಆರ್ ದಿ ಫ್ರೀಕ್ವೆನ್ಸಿ. We call it as a transistor. There is a low resistance part ಇರುತ್ತೆ, high resistance part ಇದೆ. 3 ಟರ್ಮಿನಲ್ಸ್, 3 ರೀಸನ್ ಇದಾವೆ, ಎಮಿಟರ್, ಬೇಸ್ ಅಂಡ್ ಕಲೆಕ್ಟರ್. ಮೂರರದ್ದು ಕೆಲಸ ಏನು, ಅವ್ರ ಸೈಜ್ ಏನು, ಡೂಪಿಂಗ್ ಏನಿರುತ್ತೆ ಅಂತ ವಿ ಡಿಸ್ಕಸ್. ಅಂಡ್ ವರ್ಕಿಂಗ್ ಆಫ್ ಟ್ರಾನ್ಸಿಸ್ಟರ್ ನೋಡಿದ್ವಿ. ಟ್ರಾನ್ಸಿಸ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಮಗೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಔಟ್ಪುಟ್ ಅಲ್ಲಿ ಕಟ್ ಆಫ್ ರೀಸನ್, ಸ್ಯಾಚುರೇಷನ್ ರೀಸನ್ ಅಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗಿ ಸರ್ಕ್ಯೂಟ್ ಆಗಿ ವರ್ಕ್ ಮಾಡುತ್ತೆ. Active region is used for amplification. How this work as an amplifier? Transistor as an amplifier ನಲ್ಲಿ equations ಗಳನ್ನು ನೋಡಿದ್ದೇವೆ. ಹಾಗೇನೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇಕ್ವೇಶನ್ ನೋಡಿದ್ವಿ. ಆಲ್ಫಾ ಅಂಡ್ ಬೀಟಾ ಆಫ್ ಎ ಟ್ರಾನ್ಸಿಸ್ಟರ್ ಬೇಕು. ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಅಂಡ್ ಫೀಡ್ಬ್ಯಾಕ್ ಅಂದ್ರೆ ಏನು, ಪಾಸಿಟಿವ್ ಅಂಡ್ ನೆಗೆಟಿವ್ ಫೀಡ್ಬ್ಯಾಕ್ ಡಿಫರೆನ್ಸ್ ಏನು, ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ LC ಕಾಂಪೋನೆಂಟ್ಸ್ ಆಡೆಡ್ ಇನ್ ದಿ ಸರ್ಕ್ಯೂಟ್. ಔಟ್ಪುಟ್ ಇಂದ ಇನ್ಪುಟ್ ಅನ್ನ ಹೇಗೆ ಕ್ಯಾರಿ ಮಾಡಿದೀವಿ ಅಂತಿದೆ. This is the picture of the transistor. ಇಲ್ಲಿಗೆ ನಿಮಗೆ ಸೆಮಿಕಂಡಕ್ಟರ್ ನಲ್ಲಿ ಹೋಗಿ ಕನ್ಕ್ಲೂಡ್ ಮಾಡ್ತೇವೆ. ವಿತ್ ದಿಸ್ ಸಮ್ ಪ್ರಾಬ್ಲಮ್ಸ್ ನಂತರ ಲೆಟ್ ಅಸ್ ವಿ ಗೋ ಟುವರ್ಡ್ಸ್ ದಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ವಿಚ್ ಇಸ್ ಆಲ್ಸೋ ಫಾರ್ CET ಅಂಡ್ NEET. ಬಟ್ ಈ ಟ್ರಾನ್ಸಿಸ್ಟರ್ ಪಾರ್ಟ್ ಏನಿದೆ ಇಟ್ ಈಸ್ ನೀಟ್ ಅಂಡ್ JEE ಇದೆ, ಬಟ್ ನಾಟ್ ಫಾರ್ ದಿ KCET, ಕರ್ನಾಟಕ ಎಂಟ್ರೆನ್ಸ್ ಇರಲ್ಲ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ವೆಬ್ಸೈಟ್ ಅಲ್ಲಿ ನೋಡಬಹುದು. ರೆಡ್ಯೂಸ್ಡ್ ಸಿಲೆಬಸ್ ಫಾರ್ ಬೋತ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಮೇಲೆ ಇದೆ. ಲೆಟ್ ಅಸ್ ಸಿ ಒನ್ ಕ್ವಶನ್ ಆನ್ ದಿಸ್. ನ್ಯೂಮರಿಕಲ್ ಮೇಲೆ ಹೇಗಿರುತ್ತೆ ಅನ್ನೋದಕ್ಕೆ ನೋಡಿ.
So the question, in a transistor amplifier, when signal changes by 0.02 volt, base current changes by 10 microampere and collector current by 1 milliampere. If collector load RC equal to 2 kilo ohm and RL equal to 10 kilo ohm, calculate number 1 current gain, number 2 input impedance, 3 effective AC load, 4 voltage gain, 5 power gain. ನೋಡಿ ಏನೆಲ್ಲ ಕೇಳಬಹುದು ಇದು ಕ್ವೆಶ್ಚನ್ ಅಲ್ಲಿ ತಗೊಂಡಿದೆ. So let us see how can we solve this. So they are given in a transistor amplifier when signal changes by 0.0 volt ಅಂದ್ರೆ ಇನ್ಪುಟ್ ಅಲ್ಲಿ ಸಿಗ್ನಲ್ ಚೇಂಜ್ ಆಗ್ತಾ ಇದೆ. ಕೊಟ್ಟಿರೋದನ್ನ ನೋಡ್ಕೊಳ್ಳಿ, ಅನಂತರ ಆನ್ಸರ್ ಕ್ಲಿಯರ್ ಆಗುತ್ತೆ. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಚೇಂಜ್ ಇನ್ ದಿ ಇನ್ಪುಟ್ ವೋಲ್ಟೇಜ್ 0.02 ವೋಲ್ಟ್ ಇದೆ. ಎರಡನೇದು ಏನ್ ಕೊಟ್ಟಿದ್ದಾರೆ ನೋಡಿ, ಬೇಸ್ ಕರೆಂಟ್ ಚೇಂಜಸ್ ಬೈ ಡೆಲ್ಟಾ IB ತಗೊಂಡ್ರೆ 10 ಮೈಕ್ರೋ ಆಂಪಿಯರ್ ಇದೆ. ಮೂರನೇದು ಏನ್ ಕೊಟ್ಟಿದ್ದಾರೆ, ಡೆಲ್ಟಾ IC ಕೊಟ್ಟಿದ್ದಾರೆ 1 ಮಿಲಿ ಆಂಪ್ಸ್. And fourth one, RL is equal to load resistance is 10 kilo and RC is collector resistance is 2 kilo ohm ಅಂತ ಕೊಟ್ಟು ಕೆಲವನ್ನ ಕೇಳ್ತಾ ಇದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ಫಸ್ಟ್ ನೋಡಿ, ಕರೆಂಟ್ ಗೇನ್. ಕರೆಂಟ್ ಗೇನ್ ಅಂದ್ರೆ ಏನ್ ಬರೀತೀವಿ, ಇಕ್ವೇಶನ್ ಬರೀರಿ ಗೊತ್ತಾಗತ್ತೆ ಏನ್ ಮಾಡ್ಬೇಕು. ಕರೆಂಟ್ ಗೇನ್ ಅಂದ್ರೆ ಬೀಟಾ is equal to ಡೆಲ್ಟಾ IC by ಡೆಲ್ಟಾ IB. ಇದೆಯಾ ನೋಡಿ, ಡೆಲ್ಟಾ IC by ಡೆಲ್ಟಾ IB gives you the current gain. IB ಇದೆ, IC ಇದೆ, ಬರೀರಿ. IC is 1 milliamps ಅಂದ್ರೆ 10 power minus 3, 10 into 10 power minus 6 microampere. minus 5 ಉಳಿತದೆ, minus 5 ನಲ್ಲಿ ಇದ್ರೆ minus 2 ಹೋದ್ರೆ 100. ಹಾಗಾದ್ರೆ one answer we got. What is the current gain ಅಂತ ಬಂತು, beta is equal to 100. One answer we got for the first. Second ಏನ್ ಕೇಳ್ತಾರ ಅವರು, ಇನ್ಪುಟ್ ಇಂಪಿಡೆನ್ಸ್ ಅಂತಾರೆ. ಇನ್ಪುಟ್ ಇಂಪಿಡೆನ್ಸ್ ಅಂದ್ರೆ in the effective resistance at the input. Already you know, in case of Ohm's law, voltage by resistance input. What is the input resistance? 0.0 volt ಇದೆ. ಸಾರಿ, ಇನ್ಪುಟ್ ರೆಸಿಸ್ಟೆನ್ಸ್ ಕೇಳಿದರೆ ಇನ್ಪುಟ್ ಕರೆಂಟ್ IB, ಚೇಂಜ್ ಇನ್ ವೋಲ್ಟೇಜ್ ಬೈ ಚೇಂಜ್ ಇನ್ ಕರೆಂಟ್. ಇನ್ಪುಟ್ ಅಲ್ಲಿ ವೋಲ್ಟೇಜ್ ಬೈ ಕರೆಂಟ್ ಗಿವ್ಸ್ ಯು ದಿ ರೆಸಿಸ್ಟೆನ್ಸ್, ದಟ್ ಈಸ್ ಇನ್ಪುಟ್ ರೆಸಿಸ್ಟೆನ್ಸ್. ಇಟ್ ಈಸ್ ಇನ್ಪುಟ್ ಇಂಪಿಡೆನ್ಸ್. ಇನ್ಪುಟ್ ಇಂಪಿಡೆನ್ಸ್ ತಗೊಂಡಾಗ ಇಕ್ವೇಶನ್, so RL 10 kilo ohm, current gain, input impedance is V in ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ
0.02 ವೋಲ್ಟ್. ಐ ಬಿ ಎಷ್ಟು ಕೊಟ್ಟಿದ್ದಾರೆ? ಡೆಲ್ಟಾ ಇನ್ ಅಂದ್ರೆ ಐ ಬಿ 1 ಮಿಲಿ ಆಂಪ್ಸ್ ಅಂದ್ರೆ 10⁻³ ಇನ್ಪುಟ್ ಇಂಪಿಡೆನ್ಸ್, ಇನ್ಪುಟ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ? ವೋಲ್ಟೇಜ್ ಬೈ ಕರೆಂಟ್. ವೋಲ್ಟೇಜ್ ಗಿವನ್ 0.02 ವೋಲ್ಟ್, ಡೆಲ್ಟಾ ವಿ ಇನ್ ಬರ್ದಿದ್ರಿ. ಐ ಬಿ ಡೆಲ್ಟಾ ಐ ಬಿ ಇಸ್ 10 ಮೈಕ್ರೋ ಆಂಪಿಯರ್, 10 ಮೈಕ್ರೋ ಆಂಪಿಯರ್, 10⁻⁻6. ಸೊ ಇದು -5, -5 ಮೈಲ್ ಹೋದ್ರೆ +5, +5 ನಲ್ಲಿ 2 ಹೋದ್ರೆ 3 ಉಳಿತದೆ, ಅಂದ್ರೆ 2000 ಓಮ್ ಆರ್ 2 ಕಿಲೋ ಓಮ್ ಆಯ್ತು. ಇನ್ಪುಟ್ ಇಂಪಿಡೆನ್ಸ್ is 2 kilo ohm. So we got that answer. Let us try for the third one. Effective AC load. AC load. This is nothing but R output anta ಹೇಳ್ತಾರೆ. R output ಅಂದ್ರೆ ಇಲ್ಲಿ RC ಮತ್ತೆ RL collector part and load resistance are parallel. ಹಾಗಾಗಿ ಇಫೆಕ್ಟಿವ್ ಎ ಸಿ ಲೋಡ್ ಅಂದ್ರೆ RC into RL by RC plus RL ಮಾಡಿ. So this gives you RC is a 2 into 10 divided by 2 plus 10 is a 20/12 or 10/6 ಅಂತ ಉಳಿತದೆ. ಇಲ್ಲಿ 10/6 kilo ohm is the effective AC load. R out. ಇನ್ನೇನು ಕೇಳಿದಾರೆ ನಿಮಗಿಲ್ಲಿ? ವೋಲ್ಟೇಜ್ ಗೇನ್ ಅಂತದಲ್ವಾ, ಇಲ್ಲೇ ಬರೀಬಹುದು. ಎ ವಿ 4ನೇದು, 4th ಒನ್. ವೋಲ್ಟೇಜ್ ಗೇನ್ ಅಂದ್ರೆ ಕರೆಂಟ್ ಗೇನ್ ಇಂಟು ಆರ್ ಔಟ್ ಬೈ ಆರ್ ಎಲ್, ಆರ್ ಬಿ. ಆರ್ ಔಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಬೀಟಾ ಇದೆ, ಆರ್ ಬಿ ಇದೆ, ಇನ್ಪುಟ್ ರೆಸಿಸ್ಟೆನ್ಸ್. ಆರ್ ಇನ್ ಅಂತ ಏನ್ ಬರ್ದಿರಿ ಅದು. ಸೊ ಎ ವಿ ಈಸ್ ಈಕ್ವಲ್ ಟು ಮೈನಸ್ ಬೀಟಾ ಕ್ಯಾಲ್ಕುಲೇಟ್ ಮಾಡಿದೀವಿ 100, ಇಟ್ ಈಸ್ 10/6 divided by 2 ವೋಲ್ಟ್. ಆರ್ ಇನ್ ಕ್ಯಾಲ್ಕುಲೇಟ್ ಮಾಡಿದೀವಿ 2 ಬಂದಿದೆ. ಕಿಲೋ ಕಿಲೋ ಕ್ಯಾನ್ಸಲ್ ಆಗಿದೆ, 1000/8. 2 kilo only R input, right? 10 kilo RC RL parallel ತಗೊಂಡಿದ್ದೀವಿ. 20/12. Beta is appeared to be 100. 2000 R in 2 kilo, 10/6 kilo. Why this is coming different? Nerd. Sorry. Around 80. So lastly about power gain. AP is equal to AV into current gain. 83 into 100 is equal to 8300. Unit ಇರಲ್ಲ, ರೇಷಿಯೋಸ್ ಇದೆ. ಇದು ವೋಲ್ಟೇಜ್ ಗೇನ್, ಪವರ್ ಗೇನ್, ಇಫೆಕ್ಟಿವ್ ಎ ಸಿ ಲೋಡ್. ವೋಲ್ಟೇಜ್ ಗೇನ್ ನೋಡಿದ್ರಿ, ಹಾಗೆ ಇನ್ಪುಟ್ ಇಂಪಿಡೆನ್ಸ್ ಅಂಡ್ ಕರೆಂಟ್ ಗೇನ್ ಕ್ಯಾಲ್ಕುಲೇಟೆಡ್. ಒಂದೇ ಪ್ರಾಬ್ಲಮ್ ನಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ತೋರಿಸಿದೆ. ಉಳಿದದ್ದನ್ನ ನೆಕ್ಸ್ಟ್ ಕ್ಲಾಸ್ ನೋಡ್ತೇನೆ. ಥ್ಯಾಂಕ್ ಯು.